ಹಲೋ ಗೆಳೆಯರೆ, ವೆಲ್ಕಮ್ ಟು ಅವರ್ ಚಾನಲ್. ಸೊ ಈ ಒಂದು ಫೋಟೋದಲ್ಲಿ ಕಾಣಿಸ್ತಕ್ಕಂಥವಳ ಹೆಸರು ಧನ್ಯಶ್ರೀ ಎನ್ ಅಂತ. ವಯಸ್ಸು 26 ವರ್ಷ. ಹಳ್ಳಿ ದೊಡ್ಡ ತಾಂಡ ಎಂಬ ಒಂದು ಊರಿನಲ್ಲಿ ವಾಸವಾಗಿರ್ತಕ್ಕಂಥ ಒಬ್ಬ ಮಹಿಳೆ ಆಗಿದ್ದು, ಯಾದಗಿರಿ ಜಿಲ್ಲೆಯಲ್ಲಿ ವಾಸವಾಗಿರೋದು. ಸುಮಾರು 3-4ರಿಂದ ಅಂದರೆ 3-4 ವರಗಳು ಬಂದು ಹೋಗಿರ್ತಾರೆ. ಯಾಕೆಂದರೆ ಮದುವೆ ಆಗೋದಕ್ಕೆ ಈಕೆನ ಪ್ರಸ್ತುತ ಒಪ್ಪಿಗೆ ನೀಡಿರಲ್ಲ. ಏನಂದರೆ ಈಕೆಗೆ ಒಂದು ಸ್ವಲ್ಪ ಮೊಳಕೈ ಒಂದು ಫ್ರ್ಯಾಕ್ಚರ್ ಆಗುತ್ತೆ 2 ವರ್ಷಗಳ ಹಿಂದೆ. ಅಂದರೆ ಒಂದು ಸ್ವಲ್ಪ ಮೊಳಕೈಯಲ್ಲಿ ಆಪ್ರೇಷನ್ ಆದಾಗ ಸ್ವಲ್ಪ ಬೆಂಡಿಂಗ್ ಮಾಡೋದು, ಸ್ಲೋ ಮಾಡೋದು ತೊಂದರೆ ಆಗಿದೆ. ಆ ಒಂದು ಕಾರಣಗಳಿಂದ ರಿಜೆಕ್ಟ್ ಮಾಡಿರ್ತಾರೆ ಈಕೆನ. ಮತ್ತು ತಂದೆ ತಾಯಿ ಇಬ್ಬರು ಕೂಡ ಇರಲ್ಲ. ಮಾವನ ಜೊತೆಯಲ್ಲಿ ಇರ್ತಕ್ಕಂಥ ಈ ಒಂದು ಹೆಣ್ಣು ಮಗಳು ಅಂತ ಸ್ವಲ್ಪ ಜನ ಈಕೆನ ಮದುವೆ ಆಗೋದಕ್ಕೆ ಮುಂದೆ ಬರ್ತಾಯಿಲ್ಲ. ಸೊ ಅಷ್ಟು ಮೀರಿ ಯಾರಾದರೂ ಇವ್ರನ್ನ ಮದುವೆ ಆಗಬೇಕು ಅಂತ ಮುಂದೆ ಬರುವಂಥ ಹುಡುಗ ಇದ್ದರೆ ದಯಮಾಡಿ ಇವರ ಫೋಟೋ ಮತ್ತು ಮಾಹಿತಿನ ನೋಡಿ. ವಾಸವಾಗಿರೋದು ಯಾದಗಿರಿ ಜಿಲ್ಲೆಯ ದೊಡ್ಡ ತಾಂಡ. ಹೈಟು 5.6 ಅಡಿ. ಗಾಢ ಗೋಧಿ ಬಣ್ಣದ ಮೈಕಟ್ಟು. ಧನು ರಾಶಿ, ಮೂಲ ನಕ್ಷತ್ರ. ಉದ್ಯೋಗ ಧಾನ್ಯ ಗೋದಾಮಿನಲ್ಲಿ ತೂಕದ ಪರಿಶೀಲಕಿಯಾಗಿ ಕೆಲಸ ಮಾಡ್ತಕ್ಕಂಥದ್ದು. ಹುಡುಗಿಯ ಸ್ವಭಾವ ಮತ್ತು ಜೀವನ ಶೈಲಿ ತುಂಬ ಚೆನ್ನಾಗಿದೆ. ಸ್ಟ್ರಾಂಗ್ ವರ್ಕರ್ ಆಗಿ ಕೆಲಸ ಮಾಡ್ತಾರೆ ಸ್ನೇಹಿತರೆ. ಅಂದರೆ ಇಂಡಿಪೆಂಡೆಂಟಾಗಿ ತಾನು ಕೆಲಸ, ನನ್ನ ಮನೆಯವ್ರಿಗೂ ಸಾಕಬೇಕು ಅನ್ನುವಷ್ಟು ಒಂದು ದೃಷ್ಟಿ ಇಟ್ಟಿರ್ತಕ್ಕಂಥದ್ದು. ಈಕೆ ಹೆಸರಿಗೆ ಇರ್ತಕ್ಕಂಥ ಆಸ್ತಿ ಏನು, ಜೊತೆಗೆ ಈಕೆನ ಮದುವೆ ಆಗುವಂಥ ಹುಡುಗ ಯಾವ ರೀತಿ ಇರಬೇಕು ಅಂತ ಹೇಳಿದ್ದಾರೆ ಅಂದರೆ, 1ನೇ ಪಾಯಿಂಟಲ್ಲಿ ಹೇಳಬೇಕು. ಸೊ ನೋಡ್ಬೋದು, ಫ್ಯಾಮಿಲಿ ಫಸ್ಟ್ ಅನ್ನುವಂಥ ಒಬ್ಬ ಹುಡುಗ. ಸಂಬಳ ಜಾಸ್ತಿ ಇರಲಿಲ್ಲ ಅಂತಂದ್ರೂ ಕೂಡ ಜವಾಬ್ದಾರಿ ಸ್ವಲ್ಪ ಜಾಸ್ತಿ ಇರುವಂಥ ಹುಡುಗ ಬೇಕು. ಸ್ನೇಹಿತರೆ, ಮದುವೆ ಆದರೆ ಹೆಂಡತಿನೇ ನೋಡಬೇಕು, ಹೆಂಡತಿನ ಬಿಟ್ಟು ಬೇರೆ ಯಾರನ್ನೂ ನೋಡಬಾರ್ದು ಅನ್ನುವಷ್ಟು ಕಾಲದಲ್ಲಿ ಈ ಒಂದು ಹುಡುಗಿ ನಿನ್ನ ಫ್ಯಾಮ್ಲಿಗೆ ಫಸ್ಟು ಟೈಮ್ ಕೊಡಬೇಕು ನೀನು. ಆನಂತರ ನನ್ನ ಜೊತೆ ಒಂದು ಒಳ್ಳೆಯ ರೀತಿಯಲ್ಲಿ ಟೈಮ್ ಕೊಡಬೇಕು ಅಂತ ಹೇಳಿದ್ದಾರೆ. ಒಂದು ಒಳ್ಳೆಯ ಮಾತು ಅಂತಲೇ ಹೇಳ್ಬೋದು. ಮನೆಯವರ ಕಷ್ಟ ಅರ್ಥ ಮಾಡಿಕೊಂಡು ಮನಸ್ಸು ಇರಬೇಕು ಅಂತ ಹೇಳಿದ್ದಾರೆ. ಅಂದರೆ ಇವಾಗ ನಿಮ್ಮ ತಂದೆ ಅಥವಾ ನಾನೇನಾದರೂ ಬೈದರೆ ನಿಮಗೆ ಏನಕ್ಕೆ ಬೈದಿದ್ದೀನಿ ಅಂತ ಅರ್ಥ ಮಾಡ್ಕೊಳ್ಬೇಕು. ಅದು ಬಿಟ್ಟು ಕೋಪ ಮಾಡಿಕೊಂಡು ಜಗಳ ಮಾಡೋದಲ್ಲ ಅಂತ ಹೇಳಿರೋದು. ಸೊ ಒಂದು ಕೆಲಸ ಇರುತ್ತೆ ಅಲ್ವ, ನಿಮಗೆ ಮಾಡ್ತಾ ಇರ್ತೀರ. ಅದಕ್ಕೆ ತಕ್ಕ ಹಾಗೆ ನನಗೆ ಸಂಬಳ ಇರಲಿಲ್ಲ ಅಂತಂದ್ರೂ ಪರವಾಗಿಲ್ಲ, ಆದರೆ ಜವಾಬ್ದಾರಿ ಸ್ವಲ್ಪ ಜಾಸ್ತಿ ಇರಬೇಕು. ಆರೋಗ್ಯ ಚೆನ್ನಾಗಿರಬೇಕು. ಬ್ಯಾಡ್ ಹ್ಯಾಬಿಟ್ಸ್ ಅಂದರೆ ಕುಡಿಯೋದು, ಸೇದೋದು ಅಂತ ಏನೂ ಇರಬಾರ್ದು. ನಿಮ್ಮ ವಯಸ್ಸು 31ರ ಮೇಲ್ಗಡೆ ಇದ್ದರೂ ನಾನು ಮದುವೆ ಆಗ್ತೇನೆ. ಹಾಗಂತ ನನಗೆ ಅಡುಗೆ ಮಾಡೋದಕ್ಕೆ ಅಥವಾ ಏನಾದರೂ ಮಾಡೋದಕ್ಕೆ ಬರಲ್ಲ ಅಂತಲ್ಲ, ಎಲ್ಲ ಬರುತ್ತೆ, ಬಟ್ ಸ್ವಲ್ಪ ನೋವಾಗುತ್ತೆ ಅಂತ ಹೇಳಿದ್ದಾರೆ. ಕುಟುಂಬದವರು ಎಲ್ಲರೂ ಕೂಡ ಸೆಟಲ್ ಮಾಡುವಂಥ ಒಂದು ಫ್ಯೂಚರ್ ಪ್ಲ್ಯಾನ್ ನಿಮಗೆ ಇರಬೇಕು ಅಂತ ಹೇಳಿದ್ದಾರೆ. ಇಫ್ ಯು ಇಂಟ್ರೆಸ್ಟೆಡ್ ಫಾರ್ ದಿಸ್ ಪ್ರೊಫೈಲ್, DM ಕಟ್ಟಿರ್ತಕ್ಕಂತಹ ಜಿಮೇಲ್ ಐಡಿಗೆ ನಿಮ್ಮ ಮಾಹಿತಿಗಳನ್ನು ಶೇರ್ ಮಾಡಿದರೆ ಈಕೆ ನಿಮ್ಮವರಾಗ್ತಾರೆ. ಇವಾಗ ಇಷ್ಟೆಲ್ಲ ಇರ್ತಕ್ಕಂಥ ಹುಡುಗಿನ ನಾನೇನಾದರೂ ಮದುವೆ ಆದರೆ ನನಗೇನು ಸಿಗುತ್ತೆ? ಸ್ವಲ್ಪ ಡಿಮ್ಯಾಂಡ್ ಇರುತ್ತಲ್ವ. ಸೊ ಹುಡುಗ ಈ ರೀತಿಯ ಕಾರುಗಳ ಒಡೆಯನಾಗ್ತಾನೆ. ಅಂದರೆ ಒಂದು ಕಾರು ಇದೆ, ಹೋಂಡಾ ಎಲ್ವೇಟ್ ಅಂತ. ಈ ಒಂದು ಹೋಂಡಾ ಎಲ್ವೇಟ್ ಕಾರಿನ ಒಡೆಯ ನೀವಾಗಬೇಕು ಅಂತಂದರೆ ಪ್ರಸ್ತುತ ಆಕೆ ಜೊತೆ ಒಂದು ಸಂಬಂಧನ ಬೆಳೆಸಬೇಕು ಮತ್ತು ಆಕೆ ಹೇಳಿರ್ತಕ್ಕಂಥ ರೂಲ್ಸ್ಗಳನ್ನು ಫಾಲೋ ಅಪ್ ಮಾಡ್ಕೊಂಡು ಹೋಗಬೇಕು. ಸೊ ಇವರ ತಂದೆ ತಾಯಿಯವರು ಇಬ್ಬರು ಇಲ್ಲ, ಮಾವನ ಮನೆಯಲ್ಲಿ ಇದ್ದಾರೆ ಅಂತ ಕಾರಣಕ್ಕೆ ಈಕೆ ಹತ್ರ ಆಸ್ತಿ ಇಲ್ಲ ಅಂತಲ್ಲ. ಪ್ರಸ್ತುತ 15 ಎಕರೆ ಗದ್ದೆ ಆಸ್ತಿ ಇದೆ. ಒಂದು ಕಾರಿನ ಒಡತಿ ಇದ್ದಾರೆ ಮತ್ತು ಲೆಕ್ಕ ಪರಿಶೀಲಕಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಪ್ರೈವೇಟ್ನಲ್ಲಿ. ಸೊ ಇಷ್ಟೆಲ್ಲ ಇರ್ತಕ್ಕಂಥ ಹುಡುಗಿನ ರಿಜೆಕ್ಟ್ ಮಾಡುವಂಥ ಹುಡುಗ ನೀವೇನಾದರೂ ಆಗಿದ್ದರೆ ಖಂಡಿತವಾಗ್ಲೂ ಜೋಕ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಸೊ ನಾವು ಒಂದು ಹುಡುಗಿನ ಹುಡುಕಾಟ ಮಾಡ್ತೀವಿ, ಅವಳ ಜೊತೆ ನಾನು ಮದುವೆ ಆಗೋದಕ್ಕೆ ಫಿಕ್ಸ್ ಆಗ್ತೀನಿ ಅಂದರೆ ನಮ್ಗೆ ಬೇಕಾಗಿರೋದ್ರಿಂದ ಕಷ್ಟ ಕಾಲಕ್ಕೆ ಅವಳು ನನಗೆ ಆಗಬೇಕು. ಆರೋಗ್ಯವಂತ ಶರೀರ ಉಳ್ಳಂತಹ ನನಗೆ ಅಥವಾ ಮುಂದೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಅದನ್ನು ನಿಭಾಯಿಸಬೇಕು ಆಕೆ. ಅಂಥ ಹುಡುಗಿನ ಹುಡುಕಾಟ ಮಾಡಿ. ಬಿಳಿ ಬಣ್ಣ ಇದ್ದಾರೆ ಅಂತ ಬಿಳಿ ಬಣ್ಣ ನೆಕ್ಕೋಕ್ಕಾಗುತ್ತಾ? ಇಲ್ಲ ಅಲ್ಲ, ಬರೀ ಅಂದ ಚಂದಕ್ಕೆ ಅಷ್ಟೇ. ಸೊ ಇದೊಂದು ಹೋಂಡಾ ಎಲ್ವೇಟ್ ಕಾರಿನ ಇಂಜಿನ್. 1498 cc ಪೆಟ್ರೋಲ್ ವೇರಿಯಂಟ್ ಗಾಡಿ. ಟಾಪ್ ಸ್ಪೀಡ್ 170ರಿಂದ 175 ಕಿಲೋಮೀಟ್ರ್ ಇದೆ. ಮೈಲೇಜಿಂಗ್ ಬಂದರೆ 16ರಿಂದ 18 ಕಿಲೋಮೀಟ್ರ್ ಸಿಗುತ್ತೆ. ಮತ್ತು ಇದರ ಸೀಟು ಬಂದು 5 ಸೀಟರ್ಸ್ ಅವೈಲಬಿಲಿಟಿ ಇದೆ ಅಂತ ಹೇಳಿದ್ದಾರೆ ಸ್ನೇಹಿತರೆ. SUV ಮಾಡೆಲ್ ಕಾರ್, ಟಾಪ್ ಮಾಡೆಲ್ ಡಿಸೈನ್ ಮತ್ತು ಕಲರ್ ಕಂಡೀಷನ್ ಕೂಡ ನೋಡ್ತಾ ಇದ್ದೀರಾ. ರಿವ್ಯೂ ಬಂದರೆ ಎಲಿಜಿಬಲ್ ಆ್ಯಂಡ್ ಇಂಜಿನ್, ಒಳ್ಳೆಯ ಒಂದು ಸ್ಪೆಸಿಫಿಕ್ ಕ್ಯಾಬಿನ್ ಮತ್ತು ಟಾಪ್ ಮಾಡೆಲ್ ವಿತ್ ಬಿಲ್ಡ್ ಕ್ವಾಲಿಟಿ. ಇದ್ರೂ ಕೂಡ ಅಷ್ಟೇ ಸ್ಟ್ರಾಂಗ್ ಆ್ಯಂಡ್ ವೆರಿ ಹೈಜೆನಿಕ್, ವೆರಿ ಫಾರ್ಬಲೆಸ್ ಆಗಿರ್ತಕ್ಕಂಥ ಕ್ವಾಲಿಟಿ ಹೋಂಡಾ ಎಲ್ವೇಟ್ ಕಾರ್. ಆಫ್ಕೋರ್ಸ್ ಇದರ ಟೈರ್ ಕಂಡೀಷನ್ ಕೂಡ 100% ಜೆನ್ಯೂನ್ ಆಗಿದೆ ಮತ್ತು ನೋಡೋದಕ್ಕೂ ಕೂಡ ಸಖತ್ತಾಗಿದೆ. ಈ ಕಡೆ ನೋಡೋದಾದರೆ ಕಾರಿನ ಇಂಟೀರಿಯರ್ಗಳ ಡಿಸೈನ್ ನೋಡ್ತಾ ಇದ್ದೀರಾ.
ಸೊ ಸ್ಮೂತಾಗಿರ್ತಕ್ಕಂತಹ ಫುಲ್ ಬ್ಲ್ಯಾಕ್ ಇರ್ತಕ್ಕಂತಹ ಇಂಟೀರಿಯರ್ ಡಿಸೈನು. ಮತ್ತು ಇಲ್ಲಿ ಏನು ನೋಡ್ತಿದ್ದೀರಾ, ಒಂದು ಸಖತ್ತಾಗಿರ್ತಕ್ಕಂತಹ ಸ್ಟೇರಿಂಗು. ಸೊ ಇದು ಸ್ಟೇರಿಂಗ್ ಕೂಡ ಅಷ್ಟೇ ಮಾಡ್ರನ್ ವಿತ್ ಸ್ಮೂತ್ ಮತ್ತು ಹೈಜೆನಿಕ್ ಆಗಿದೆ. ನಿಮಗೇನಾದರೂ ಡ್ರೈವಿಂಗ್ ಬರ್ತಾಯಿದ್ರೆ ಈ ಒಂದು ಕಾರನ್ನು ಲಾಂಗ್ ಲಾಸ್ಟಿಂಗಾಗಿ ಓಡಿಸ್ಬೋದು. ಇಲ್ಲಿ ಡ್ಯಾಶ್ ಬೋರ್ಡ್ ಇರುತ್ತೆ. ಏನು ಬೇಕಾದರೂ ಕಾಂಡಮ್ ಪ್ಯಾಕೆಟ್ ಕೂಡ ಇಟ್ಕೊಂಡು ನೀವು ಜಾಲಿಯಾಗಿ ಎಂಜಾಯ್ ಮಾಡ್ಬೋದು. ಸೊ ಸಂಬಳ ಸಿಗ್ತಕ್ಕಂಥ ಹುಡುಗಿ, ಆಸ್ತಿ ಇರ್ತಕ್ಕಂಥ ಹುಡುಗಿ, ಜೊತೆಗೆ ನಿಮ್ಮ ಜೊತೆ ಬಂದು ಮದುವೆ ಆಗಿಬಿಟ್ಟು ಇದೊಂದು ಗಾಡಿ ಕೊಡ್ತೀನಿ ಅಂತಕ್ಕಂಥ ಹುಡುಗಿನ ಬಿಟ್ಟು ಮತ್ತಿನ್ಯಾರಿಗೆ ಬೇಕು? ಸೊ ಜಾಸ್ತಿ ಯೋಚನೆ ಮಾಡೋಕ್ಕೆ ಹೋಗ್ಬೇಡ್ರಿ. ಕಣ್ಣು ಮುಚ್ಕೊಂಡು ಆಕೆಯ ಬಯೋಡಾಟಾಗಳಿಗೆ ನಿಮ್ಮ ಬಯೋಡಾಟಾಗಳನ್ನು ಜಿಮೇಲ್ ಮುಖಾಂತರ ಕಳಿಸಿಕೊಡಿ. ಸೊ ಟಾಪ್ ಮಾಡೆಲ್ ವಿತ್ ಏರ್ ಬ್ಯಾಗ್, AC ಮತ್ತು ವೆರಿ ಹೈಜೆನಿಕ್ ಆಗಿರ್ತಕ್ಕಂಥ ಗಾಡಿಯ ಹೈ ಕ್ವಾಲಿಟಿಯ ಒಡೆಯನಾಗಬೇಕು ಅಂದರೆ ಕಮೆಂಟ್ ಮಾಡಿ. ಮತ್ತು ಒಳ್ಳೆಯ ಕಾಮನ್ ಸೆನ್ಸ್ ಇರ್ತಕ್ಕಂಥ ಹುಡುಗ ನೀವೇನಾದಾಗಿದ್ದರೆ ಕಣ್ಣು ಮುಚ್ಕೊಂಡು ಹ್ಞೂ ಅಂತ ಅನ್ನಿ ಅಂತ ಹೇಳ್ತಾ ಮತ್ತೆ ನಾನು ನಿಮಗೆ ಸಿಗ್ತೀನಿ. ನಮಸ್ತೆ, ಬಾಯ್.